ಸೊ ಇಲ್ಲೇ ಅಂತೆ ಮಮ್ಮಿ ಇರೋದು, 500 ವರ್ಷದ ಮಮ್ಮಿ. ಈ ಮಮ್ಮಿಗೆ ಈಗಲೂ ಕೂಡ ಕೂದಲು ಮತ್ತು ಉಗುರು ಬೆಳೆಯುತ್ತಂತೆ. ಈ ವಿಷಯ ಕೇಳಿ ನನಗೂ ಶಾಕ್ ಆಯಿತು. 14ನೇ ಶತಮಾನದಲ್ಲಿ ಸಾಂಗಾ ತೆಂಜಿನ್ ಅಂತಕ್ಕಂಥ ಒಬ್ಬರು ಬುದ್ಧಿಸ್ಟ್ ಮಾಂಕು ಈಗಿನ ಸ್ಪಿಟಿ ವ್ಯಾಲಿ ಪ್ರದೇಶ ಏನಿದೆ ಅಲ್ಲಿ ಗ್ಯೂ ಅಂತಕ್ಕಂಥ ಒಂದು ಜಾಗಕ್ಕೆ ಬರ್ತಾರಂತೆ. ಆ ಪ್ರದೇಶ ಪೂರ್ತಿ ಚೇಳುಗಳಿಂದ ಆವೃತವಾಗಿರುತ್ತಂತೆ. ಸೊ ಚೇಳು ಎಷ್ಟು ಅಪಾಯಕಾರಿ ಅಂತ ನಿಮಗೆ ಗೊತ್ತು. ಸೊ ಈ ಪ್ರದೇಶದಲ್ಲಿ ತುಂಬಾ ಚೇಳುಗಳಿದ್ವಂತೆ. ಜನಗಳು ಬದುಕೋಕೆ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು ಈ ಚೇಳುಗಳಿಂದ. ಆಗ ಈ ಸಾಂಗಾ ತೆಂಜಿನ್ ಅಂತಕ್ಕಂಥ ಬುದ್ಧಿಸ್ಟ್ ಮಾಂಕು ಅವ್ರು ಕಲಿತ ವಿದ್ಯೆಯಿಂದ ಇವರು ಸೆಲ್ಫ್ ಮಮ್ಮಿಫೈಡ್ ಆಗ್ತಾರಂತೆ. ಮಮ್ಮಿ ಅಂದರೆ ಕೆಮಿಕಲ್ನೆಲ್ಲ ಯೂಸ್ ಮಾಡಿ ಮಮ್ಮಿಫೈ ಮಾಡ್ತಾರೆ. ಬಟ್ ಇವರು ಹಂಗಲ್ಲ, ಇವ್ರು ಕಲಿತ ವಿದ್ಯೆಯಿಂದ ಇವರು ಸೆಲ್ಫ್ ಮಮ್ಮಿಫೈ ಆಗ್ತಾರಂತೆ. 2 ಮಂಡಿಗಳ ಮೇಲೆ ಅವ್ರ ತಲೆನ ಇಟ್ಬಿಟ್ಟು ಹಾಗೆ ಧ್ಯಾನಕ್ಕೆ ಕುತ್ಕೊಂಡು ಹಾಗೆ ಮಮ್ಮಿಫೈ ಆಗ್ತಾರಂತೆ. ಸೊ ಇವರ ಪ್ರಾಣ ಪಕ್ಷಿ ಹಾರಿ ಹೋದ ಕೆಲವೇ ಸಮಯದಲ್ಲಿ ಆಕಾಶದಲ್ಲಿ ಒಂದು ರೈನ್ಬೋ ಸೃಷ್ಟಿಯಾಗುತ್ತಂತೆ. ಕಾಮನಬಿಲ್ಲು ಬರುತ್ತೆ. ಸೊ ಅದು ಕಾಮನಬಿಲ್ಲು ಬಂದು ಸ್ವಲ್ಪ ಹೊತ್ತಲ್ಲೇ ಆ ಚೇಳುಗಳು ಆ ಪ್ರದೇಶನ ಬಿಟ್ಟು ಹೋಗ್ಬಿಡ್ತಾವಂತೆ. ಮತ್ತೆ 1975ರಲ್ಲಿ ಒಂದು ಭೂಕಂಪ ಆಗುತ್ತೆ ಆ ರೀಜನಲ್ಲಿ. ಸೊ ಆ ಟೈಮಲ್ಲಿ ನಮ್ಮ ಇಂಡಿಯನ್ ಆರ್ಮಿಯವ್ರಿಗೆ ಈ ಮಮ್ಮಿ ಸಿಗುತ್ತೆ. ಸೊ ಆಮೇಲೆ ಈ ಮಮ್ಮಿನ ರಿಸರ್ಚ್ಗೆ ಕಳಿಸಿದಾಗ ಇದಿಷ್ಟು ಇನ್ಫಾರ್ಮೇಷನ್ ಗೊತ್ತಾಗುತ್ತೆ.